ಇರಬಹುದು. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋದ್ರು. ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಪುಣ್ಯ ಸ್ನಾನ ಮಾಡಿದ್ರು ಕುಟುಂಬ ಸಮೇತ. ಆಗ ಅವರ ಹಿಂದೆ ಒಬ್ರು ಸ್ವಾಮೀಜಿ ಇದ್ರು. ಕೆಲವರು ಅದು ಅಂದ್ಕೊಂಡಿರ್ಬೋದು ಅಲ್ಲಿ ಉತ್ತರ ಪ್ರದೇಶ ಅಲ್ಲ, ಅವ್ರು ನಮ್ಮ ನೊಣವಿನಕೆರೆ ಅಜ್ಜಯ್ಯ. ನೊಣವಿನಕೆರೆ ಅಜ್ಜಯ್ಯನಿಗೆ ತುಂಬಾ ನೋಡ್ಕೋತಾರೆ. ಮೊನ್ನೆ ಕೂಡ ಹೇಳಿದ್ರು, ನನಗೆ ನೊಣವಿನಕೆರೆ ಅಜ್ಜಯ್ಯನ ಬಳಿ ನಾನು ಹೋಗಿದ್ದೆ ಮತ್ತೊಂದು ಅಂತೇಳಿ. ನೊಣವಿನಕೆರೆ ಅಜ್ಜಯ್ಯ ಅಂತ ಒಂದು ಫೋಟೋ ಬೇಕಿತ್ತು. ಓಕೆ, ಇನ್ನು ಇದೇನಾಗಿತ್ತು ಅಂದ್ರೆ, ಈ ಹಿಂದೆ ಇವತ್ತು ಒಂದು ಲೇಖನ ಬಂತು. ಅದರಲ್ಲಿ ಏನಿದೆ ಅಂತಂದ್ರೆ, ಅಮಿತ್ ಶಾ ಡಿ ಕೆ ಶಿವಕುಮಾರ್ ಪಕ್ಕಾ ಮಿತ್ರರಾಗಿದ್ದಾರೆ. ಇದಕ್ಕಿಂತ ಮೊದಲನೇ ಅವರ ನಡುವೆ ವೈಮನಸ್ಯದ ಬೇರೆ ವಿಚಾರ. ಇದು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೂ ಗೊತ್ತಿದೆಯಂತೆ. ಇಬ್ಬರ ಆಪ್ತತೆ ಬೆಳೆಯಲು ವೈಯಕ್ತಿಕ ಕಾರಣಗಳಿವೆ ಅಂತೇಳಿ. ಅಮಿತ್ ಶಾ ಡಿಕೆಶಿ ಸ್ನೇಹಿತರಾಗಲು ಅಜ್ಜಯ್ಯ ಕಾರಣ ಅಂತೇಳಿ. ಅಮಿತ್ ಶಾಗೆ ಗಂಭೀರ ಆರೋಗ್ಯ ಸಮಸ್ಯೆ ಕಾಡ್ತಾ ಇತ್ತಂತೆ ಒಮ್ಮೆ. ಆಗ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರಂತೆ ನಮ್ಮ ವಿ ಸೋಮಣ್ಣ ಅವರು ಎಲ್ಲಾ ಲಿಂಗಾಯತ ಮಠಗಳ ಬಗ್ಗೆ ತುಂಬಾ ಹತ್ತಿರದಿಂದ ಟಚ್ ಇರೋದು ವಿ ಸೋಮಣ್ಣ ಅವರಿಗೆ. ಈ ತುಮಕೂರು ಸಿದ್ದಗಂಗಾ ಮಠಕ್ಕೂ ಕೂಡ ಯಡಿಯೂರಪ್ಪನವರನ್ನು ದೊಡ್ಡ ಮಟ್ಟದಲ್ಲಿ ಪರಿಚಯ ಮಾಡಿದ್ದು ವಿ ಸೋಮಣ್ಣ ಮಠಮಾನ್ಯಗಳಲ್ಲಿ ಸೂಪರ್ ಅವರು. ಇದು ಕೂಡ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ರು, ನೋಡಿ ನಾನು ಅಜ್ಜಯ್ಯನ ಮಠಕ್ಕೆ ಹೋದ್ರೆ ಹೇಳ್ತಾರೆ, ಏನಪ್ಪಾ ನಮ್ಮ ಮಠಕ್ಕೂ ಬಾ ಅಂದ್ರೆ, ಲಿಂಗಾಯತರ ಮಠ ಅನ್ನೋ ಕಾರಣಕ್ಕಾಗಿ. ನಾನು ಅದನ್ನ ಲಿಂಗಾಯತ ಒಕ್ಕಲಿಗ ಅಂತ ಹೇಳಕ್ ಬಂದದ್ದಲ್ಲ, ಅವ್ರು ಹೇಳಿದ ಕಾರಣಕ್ಕಾಗಿ ಹೇಳಿದ್ರು. ಸಾಧಾರಣವಾಗಿ ಅವ್ರು ಜಾಸ್ತಿ ನಡ್ಕೋತಾರೆ. ಈ ಆದಿಚುಂಚನಗಿರಿ ಮಠಕ್ಕೆ ಒಕ್ಕಲಿಗರು ನಡ್ಕೋತಾರೆ, ಗೊತ್ತಿರುವಂತ ವಿಚಾರ. ನೊಣವಿನಕೆರೆ ಅಜ್ಜಯ್ಯ ಗದ್ದುಗೆ ದರ್ಶನ ಮಾಡಿ ಅಂತೇಳಿ ವಿ ಸೋಮಣ್ಣ ಹೇಳಿದ್ರಂತೆ. ಇದೆ ನೊಣವಿನಕೆರೆ ಅಜ್ಜಯ್ಯನ ಗದ್ದುಗೆ. ಅಲ್ಲಿ ಎಲ್ಲ ಒಳ್ಳೇದಾಗತ್ತೆ ಅಲ್ಲಿ. ನೀವು ಅಂದ್ರೆ ಸೋಮಣ್ಣ ಎಲ್ಲರಿಗೂ ಅದೇ ಇದು ಹೇಳೋದು. ಈ ಯಡಿಯೂರಪ್ಪನವರನ್ನು ಕೂಡ ಮುಖ್ಯಮಂತ್ರಿ ಆದಾಗ ಅವರು ಫಸ್ಟ್ ಬಹಳ ದೊಡ್ಡ ಮಟ್ಟದಲ್ಲಿ ಸಿದ್ದಗಂಗಾ ಶ್ರೀಗಳದೊಂದು ಟಚ್ ಶುರುವಾಗಿದ್ದು ಅಲ್ಲಿಂದ. ಆಮೇಲೆ ಮಠಮಾನ್ಯಗಳಿಗೆ ದುಡ್ಡೆಲ್ಲ ಬಿಡುಗಡೆ ಮಾಡಿದ್ರು, ಒಳ್ಳೆ ವೋಟ್ ಬ್ಯಾಂಕ್ ಆಯಿತು ಯಡಿಯೂರಪ್ಪನವರಿಗೆ. ಯಡಿಯೂರಪ್ಪನವರು ವಿ ಸೋಮಣ್ಣ ಅವರಿಗಿಂತ ದೊಡ್ಡ ಮಠಮಾನ್ಯ ಆತರ ನಾಯಕ ಆಗ್ಬಿಟ್ರು. ಇರಲಿ, ಈ ಸೋಮಣ್ಣ ಎಷ್ಟು ಪವರ್ಫುಲ್ ಅಂತಂದ್ರೆ, ನಿಜವಾಗಿ ಕಾಂಗ್ರೆಸ್ ಅಲ್ಲಿ ಇದ್ರೆ ಈಗ ಅವರು ಮುಖ್ಯಮಂತ್ರಿ. ಎಲ್ಲ ಪಕ್ಷಕ್ಕೆ ಹೋಗಿ ಬಂದ್ರು, ಸಮ್ಟೈಮ್ಸ್ ಅದು ಡೈವರ್ಟ್ ಆಯ್ತು. ಆದ್ರೆ ಅನಾರೋಗ್ಯದ ಮಧ್ಯೆ ಮಠಕ್ಕೆ ಹೋಗೋದು ಕಷ್ಟ ಅಂತ ಆಯ್ತಂತ. ಅಂದ್ರೆ ನೀವು ನೊಣವಿನಕೆರೆಗೆ ಹೋಗಿ ಬನ್ನಿ, ದರ್ಶನ ಮಾಡಿ ಬನ್ನಿ, ಇಲ್ಲ ಅನಾರೋಗ್ಯದ ನಡುವೆ ಆಗಲ್ಲ ಅಂತೇಳಿ. ಆದ್ರಿಂದ ಗದ್ದುಗೆಯನ್ನೇ ದೆಹಲಿಗೆ ತರಿಸ್ತಾರೆ ಅಂತ ಆಗತ್ತೆ. ಇಲ್ಲ ಅಲ್ಲಿ ಒಂದು ತಗೊಂಡ್ಬರ್ತಾರೆ ಗದ್ದುಗೆ. ಅಂದ್ರೆ ಇದೇ ಗದ್ದುಗೆ ಅಲ್ಲ, ಅದೊಂದು ತಗೊಂಡು ಹೋಗ್ತಾರೆ. ಸಾಧಾರಣವಾಗಿ ಒಂದು ಮನೆ ಪೂಜೆ ಮತ್ತೊಂದೆಲ್ಲ ಇದ್ದಾಗ ಹಿಂಗ್ ತಗೊಂಡು ಹೋಗ್ತಾರೆ, ಅಲ್ಲಿ ಪೂಜೆ ಎಲ್ಲ ಮಾಡ್ತಾರೆ. ಮಾಡಬಹುದಾ ಅಂತ ಆಯ್ತು. ಗದ್ದುಗೆಯನ್ನ ತಗೊಂಡೋಗಿ ದರ್ಶನ ಡೆಲ್ಲಿಯಲ್ಲೇ ಮಾಡಬಹುದು, ಯಾಕಂದ್ರೆ ಅವ್ರು ಬರಕ್ ಆಗ್ತಿರ್ಲಿಲ್ಲ ಅಂತ ಈ ಸುದ್ದಿ. ಇದು ಗದ್ದುಗೆಯನ್ನು ದೆಹಲಿಗೆ ಬಂತು, ಎಲ್ಲಿ ಇಡೋದು ಅಂತ ಸುದ್ದಿ ಆಯ್ತು. ಎಲ್ಲಿ ಇಡೋದು? ಆಗ ಡೆಲ್ಲಿಯಲ್ಲಿ ಡಿಕೆಶಿ ಅವರ ಫ್ಲಾಟ್ ಅಲ್ಲಿ ಇರಿಸುವ ವ್ಯವಸ್ಥೆ ಮಾಡಲಾಗುತ್ತೆ. ಯಾಕಂದ್ರೆ ಡಿಕೆಶಿ ಅವರ ಮನೆಯಲ್ಲೆಲ್ಲ, ಯಾಕಂದ್ರೆ ಅವರೇ ಭಕ್ತರಾಗಿರೋ ಕಾರಣಕ್ಕೆ ಎಲ್ಲ ವ್ಯವಸ್ಥೆಗಳೆಲ್ಲ ಮಾಡಿದ್ರು. ಆಗ ಸ್ವಲ್ಪ ನಿತ್ರಾಣ ಸ್ಥಿತಿಯಲ್ಲಿದ್ದಂತಹ ಅಮಿತ್ ಶಾ ಅವರು ಬಂದು ಅಲ್ಲಿ ದರ್ಶನ ಮಾಡಿದ್ರಂತೆ. ನೊಣವಿನಕೆರೆ ಅಜ್ಜಯ್ಯನ ಗದ್ದುಗೆ ದರ್ಶನ ಮಾಡಿದ್ರಂತೆ. ನಿಮ್ಗೆ ಗೊತ್ತಿರಬಹುದು, ಒಮ್ಮೆ ಒಂದು ಊಹಾಪೋಹ ಓಡಾಡ್ತಾ ಇತ್ತು. ಅಮಿತ್ ಶಾ ಅವರಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಓಡಾಡ್ತಾ ಇತ್ತು. ಬಿಜೆಪಿ ಇನ್ನರ್ ಪಾಳಯಕ್ಕೆ ಗೊತ್ತಿದೆ. ಯಾವಾಗ ಅಜ್ಜಯ್ಯನ ದರ್ಶನ ಮಾಡಿದ್ರು ಮರುದಿನದಲ್ಲೇ ಅಮಿತ್ ಶಾ ಅವರ ಆರೋಗ್ಯ ಸುಧಾರಣೆ ಆಯ್ತಂತೆ. ವಾರ ಅಂದ್ರೆ ವಾರ ಮುಗಿದ್ರೊಳಗೆ ಸಂಪೂರ್ಣ ಗುಣಮುಖರಾದ್ರಂತೆ ಅಮಿತ್ ಶಾ. ಏನೇ ರಾಜಕೀಯ ವೈರತ್ವ ಇದ್ರೂ ಕೂಡ ಅಂದಿನಿಂದ ಅಮಿತ್ ಶಾ ಮತ್ತು ಡಿಕೆಶಿ ಆಪ್ತತೆ ನಡೆದಿತ್ತಂತೆ. ಇದೆಲ್ಲವೂ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೂ ಗೊತ್ತು ಅನ್ನುವಂತ ಮಾತುಗಳು. ಇದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಇರಬಹುದು. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋದ್ರು. ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಪುಣ್ಯ ಸ್ನಾನ ಮಾಡಿದ್ರು ಕುಟುಂಬ ಸಮೇತ. ಆಗ ಅವರ ಹಿಂದೆ ಒಬ್ರು ಸ್ವಾಮೀಜಿ ಇದ್ರು. ಕೆಲವರು ಅದು ಅಂದ್ಕೊಂಡಿರ್ಬೋದು ಅಲ್ಲಿ ಉತ್ತರ ಪ್ರದೇಶ ಅಲ್ಲ, ಅವ್ರು ನಮ್ಮ ನೊಣವಿನಕೆರೆ ಅಜ್ಜಯ್ಯನಿಗೆ ತುಂಬಾ ನೋಡ್ಕೋತಾರೆ. ಮೊನ್ನೆ ಕೂಡ ಹೇಳಿದ್ರು, ನನಗೆ ನೊಣವಿನಕೆರೆ ಅಜ್ಜಯ್ಯನ ಬಳಿ ನಾನು ಹೋಗಿದ್ದೆ ಮತ್ತೊಂದು ಅಂತೇಳಿ. ನೊಣವಿನಕೆರೆ ಅಜ್ಜಯ್ಯ ಅಂತ ಒಂದು ಫೋಟೋ ಬೇಕಿತ್ತು. ಓಕೆ, ಇನ್ನು ಇದೇನಾಗಿತ್ತು ಅಂದ್ರೆ, ಈ ಹಿಂದೆ ಇವತ್ತು ಒಂದು ಲೇಖನ ಬಂತು. ಅದರಲ್ಲಿ ಏನಿದೆ ಅಂತಂದ್ರೆ, ಅಮಿತ್ ಶಾ ಡಿ ಕೆ ಶಿವಕುಮಾರ್ ಪಕ್ಕಾ ಮಿತ್ರರಾಗಿದ್ದಾರೆ. ಇದಕ್ಕಿಂತ ಮೊದಲನೇ ಅವರ ನಡುವೆ ವೈಮನಸ್ಯದ ಬೇರೆ ವಿಚಾರ. ಇದು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೂ ಗೊತ್ತಿದೆಯಂತೆ. ಇಬ್ಬರ ಆಪ್ತತೆ ಬೆಳೆಯಲು ವೈಯಕ್ತಿಕ ಕಾರಣಗಳಿವೆ ಅಂತೇಳಿ. ಅಮಿತ್ ಶಾ ಡಿಕೆಶಿ ಸ್ನೇಹಿತರಾಗಲು ಅಜ್ಜಯ್ಯ ಕಾರಣ ಅಂತೇಳಿ. ಅಮಿತ್ ಶಾಗೆ ಗಂಭೀರ ಆರೋಗ್ಯ ಸಮಸ್ಯೆ ಕಾಡ್ತಾ ಇತ್ತಂತೆ ಒಮ್ಮೆ. ಆಗ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರಂತೆ ನಮ್ಮ ವಿ ಸೋಮಣ್ಣ ಅವರು ಎಲ್ಲಾ ಲಿಂಗಾಯತ ಮಠಗಳ ಬಗ್ಗೆ ತುಂಬಾ ಹತ್ತಿರದಿಂದ ಟಚ್ ಇರೋದು ವಿ ಸೋಮಣ್ಣ ಅವರಿಗೆ. ಈ ತುಮಕೂರು ಸಿದ್ದಗಂಗಾ ಮಠಕ್ಕೂ ಕೂಡ
ಯಡಿಯೂರಪ್ಪನವರನ್ನು ದೊಡ್ಡ ಮಟ್ಟದಲ್ಲಿ ಪರಿಚಯ ಮಾಡಿದ್ದು ವಿ ಸೋಮಣ್ಣ ಮಠಮಾನ್ಯಗಳಲ್ಲಿ ಸೂಪರ್ ಅವರು. ಇದು ಕೂಡ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ರು, ನೋಡಿ ನಾನು ಅಜ್ಜಯ್ಯನ ಮಠಕ್ಕೆ ಹೋದ್ರೆ ಹೇಳ್ತಾರೆ ಏನಪ್ಪಾ ನಮ್ಮ ಮಠಕ್ಕೂ ಬಾ ಅಂದ್ರೆ ಲಿಂಗಾಯತರ ಮಠ ಅನ್ನೋ ಕಾರಣಕ್ಕಾಗಿ ನಾನು ಅದನ್ನ ಲಿಂಗಾಯತ ಒಕ್ಕಲಿಗ ಅಂತ ಹೇಳಕ್ ಬಂದದ್ದಲ್ಲ, ಅವ್ರು ಹೇಳಿದ ಕಾರಣಕ್ಕಾಗಿ ಹೇಳಿ. ಸಾಧಾರಣವಾಗಿ ಅವ್ರು ಜಾಸ್ತಿ ನಡ್ಕೋತಾರೆ. ಈ ಆದಿಚುಂಚನಗಿರಿ ಮಠಕ್ಕೆ ಒಕ್ಕಲಿಗರು ನಡ್ಕೋತಾರೆ, ಗೊತ್ತಿರುವಂತ ವಿಚಾರ. ನೊಣವಿನಕೆರೆ ಅಜ್ಜಯ್ಯ ಗದ್ದುಗೆ ದರ್ಶನ ಮಾಡಿ ಅಂತೇಳಿ ವಿ ಸೋಮಣ್ಣ ಹೇಳಿದ್ರಂತೆ. ಇದೆ ನೊಣವಿನಕೆರೆ ಅಜ್ಜಯ್ಯನ ಗದ್ದುಗೆ, ಅಲ್ಲಿ ಎಲ್ಲ ಒಳ್ಳೇದಾಗುತ್ತೆ. ಅಲ್ಲಿ ನೀವು ಅಂದ್ರೆ ಸೋಮಣ್ಣ ಎಲ್ಲರಿಗೂ ಅದೇ ಇದು ಹೇಳೋದು. ಈ ಯಡಿಯೂರಪ್ಪನವರನ್ನು ಕೂಡ ಮುಖ್ಯಮಂತ್ರಿ ಆದಾಗ ಅವರು ಫಸ್ಟ್ ಬಹಳ ದೊಡ್ಡ ಮಟ್ಟದಲ್ಲಿ ಸಿದ್ಧಗಂಗಾ ಶ್ರೀಗಳದೊಂದು ಟಚ್ ಶುರುವಾಗಿದ್ದು ಅಲ್ಲಿಂದ. ಆಮೇಲೆ ಮಠಮಾನ್ಯಗಳಿಗೆ ದುಡ್ಡೆಲ್ಲ ಬಿಡುಗಡೆ ಮಾಡಿದ್ರು, ಒಳ್ಳೆ ವೋಟ್ ಬ್ಯಾಂಕ್ ಆಯಿತು ಯಡಿಯೂರಪ್ಪನವರಿಗೆ. ಯಡಿಯೂರಪ್ಪನವರು ವಿ ಸೋಮಣ್ಣ ಅವರಿಗಿಂತಲೂ ದೊಡ್ಡ ಮಠಮಾನ್ಯ ಆತರ ನಾಯಕ ಆಗ್ಬಿಟ್ರು. ಇರಲಿ, ಈ ಸೋಮಣ್ಣ ಎಷ್ಟು ಪವರ್ಫುಲ್ ಅಂತಂದ್ರೆ ನಿಜವಾಗಿ ಕಾಂಗ್ರೆಸ್ ಅಲ್ಲಿ ಇದ್ರೆ ಈಗ ಅವರು ಮುಖ್ಯಮಂತ್ರಿ. ಎಲ್ಲ ಪಕ್ಷಕ್ಕೆ ಹೋಗಿ ಬಂದ್ರು, ಟೈಮ್ಸ್ ಅದು ಡೈವರ್ಟ್ ಆಯ್ತು. ಆದ್ರೆ ಅನಾರೋಗ್ಯದ ಮಧ್ಯೆ ಮಠಕ್ಕೆ ಹೋಗೋದು ಕಷ್ಟ ಅಂತ ಆಯ್ತಂತ. ಅಂದ್ರೆ ನೀವು ನೊಣವಿನಕೆರೆಗೆ ಹೋಗಿ ಬನ್ನಿ, ದರ್ಶನ ಮಾಡಿ ಬನ್ನಿ, ಇಲ್ಲ ಅನಾರೋಗ್ಯದ ನಡುವೆ ಆಗಲ್ಲ ಅಂತೇಳಿ. ಆದ್ರಿಂದ ಗದ್ದುಗೆಯನ್ನೇ ದೆಹಲಿಗೆ ತರಿಸ್ತಾರೆ ಅಂತ ಆಗತ್ತೆ. ಇಲ್ಲ ಅಲ್ಲಿ ಒಂದು ತಗೊಂಡ್ಬರ್ತಾರೆ, ಗದ್ದುಗೆ ಅಂದ್ರೆ ಇದೇ ಗದ್ದುಗೆ ಅಲ್ಲ, ಅದೊಂದು ತಗೊಂಡು ಹೋಗ್ತಾರೆ. ಸಾಧಾರಣವಾಗಿ ಒಂದು ಮನೆ ಪೂಜೆ ಮತ್ತೊಂದೆಲ್ಲ ಇದ್ದಾಗ ಹಿಂಗ್ ತಗೊಂಡು ಹೋಗ್ತಾರೆ, ಅಲ್ಲಿ ಪೂಜೆ ಎಲ್ಲ ಮಾಡ್ತಾರೆ. ಮಾಡಬಹುದಾ ಅಂತ ಆಯ್ತು, ಗದ್ದುಗೆಯನ್ನ ತಗೊಂಡೋಗಿ ದರ್ಶನ ಡೆಲ್ಲಿಯಲ್ಲೇ ಮಾಡಬಹುದು. ಯಾಕಂದ್ರೆ ಅವರು ಬರಕ್ ಆಗ್ತಿರ್ಲಿಲ್ಲ ಅಂತ ಈ ಸುದ್ದಿ ಇದು. ಗದ್ದುಗೆಯನ್ನು ದೆಹಲಿಗೆ ಬಂತು, ಎಲ್ಲಿ ಇಡೋದು ಅಂತ ಸುದ್ದಿ ಆಯ್ತು. ಎಲ್ಲಿ ಇಡೋದು? ಆಗ ಡೆಲ್ಲಿಯಲ್ಲಿ ಡಿಕೆಶಿ ಅವರ ಫ್ಲಾಟ್ ಅಲ್ಲಿ ಇರಿಸುವ ವ್ಯವಸ್ಥೆ ಮಾಡಲಾಗುತ್ತೆ. ಯಾಕಂದ್ರೆ ಡಿಕೆಶಿ ಅವರ ಮನೆಯಲ್ಲೆಲ್ಲ, ಯಾಕಂದ್ರೆ ಅವರೇ ಭಕ್ತರಾಗಿರೋ ಕಾರಣಕ್ಕೆ ಎಲ್ಲ ವ್ಯವಸ್ಥೆಗಳೆಲ್ಲ ಮಾಡಿದ್ರು. ಆಗ ಸ್ವಲ್ಪ ನಿತ್ರಾಣ ಸ್ಥಿತಿಯಲ್ಲಿದ್ದಂತಹ ಅಮಿತ್ ಶಾ ಅವರು ಬಂದು ಅಲ್ಲಿ ದರ್ಶನ ಮಾಡಿದ್ರಂತೆ. ನೊಣವಿನಕೆರೆ ಅಜ್ಜಯ್ಯನ ಗದ್ದುಗೆ ದರ್ಶನ ಮಾಡಿದ್ರಂತೆ. ನಿಮ್ಗೆ ಗೊತ್ತಿರಬಹುದು, ಒಮ್ಮೆ ಒಂದು ಊಹಾಪೋಹ ಓಡಾಡ್ತಾ ಇತ್ತು. ಅಮಿತ್ ಶಾ ಅವರಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಓಡಾಡ್ತಾ ಇತ್ತು. ಬಿಜೆಪಿ ಇನ್ನರ್ ಪಾಳಯಕ್ಕೆ ಗೊತ್ತಿದೆ. ಯಾವಾಗ ಅಜ್ಜಯ್ಯನ ದರ್ಶನ ಮಾಡಿದ್ರು ಮರುದಿನಲ್ಲೇ ಅಮಿತ್ ಶಾ ಅವರ ಆರೋಗ್ಯ ಸುಧಾರಣೆ ಆಯ್ತಂತೆ. ವಾರ ಒಪ್ಪತ್ತಿನಲ್ಲಿ ಅಂದ್ರೆ ವಾರ ಮುಗಿದ್ರೊಳಗೆ ಸಂಪೂರ್ಣ ಗುಣಮುಖರಾದ್ರಂತೆ ಅಮಿತ್ ಶಾ. ಏನೇ ರಾಜಕೀಯ ವೈರತ್ವ ಇದ್ರೂ ಕೂಡ ಅಂದಿನಿಂದ ಅಮಿತ್ ಶಾ ಮತ್ತು ಡಿಕೆಶಿ ಆಪ್ತತೆ ನಡೆದಿತ್ತಂತೆ. ಇದೆಲ್ಲವೂ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೂ ಗೊತ್ತು ಅನ್ನುವಂತ ಮಾತುಗಳು. ಇದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಇರಬಹುದು. ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋದ್ರು. ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಪುಣ್ಯ ಸ್ನಾನ ಮಾಡಿದ್ರು ಕುಟುಂಬ ಸಮೇತ. ಆಗ ಅವರ ಹಿಂದೆ ಒಬ್ರು ಸ್ವಾಮೀಜಿ ಇದ್ರು. ಕೆಲವರು ಅದು ಅಂದ್ಕೊಂಡಿರಬಹುದು ಅಲ್ಲಿ ಉತ್ತರ ಪ್ರದೇಶ ಅಲ್ಲ, ಅವರು ನಮ್ಮ ನೊಣವಿನಕೆರೆ ಅಜ್ಜಯ್ಯ. ನೊಣವಿನಕೆರೆ ಅಜ್ಜಯ್ಯನಿಗೆ ತುಂಬಾ ನೋಡ್ಕೋತಾರೆ. ಮೊನ್ನೆ ಕೂಡ ಹೇಳಿದ್ರು, ನನಗೆ ನೊಣವಿನಕೆರೆ ಅಜ್ಜಯ್ಯನ ಬಳಿ ನಾನು ಹೋಗಿದ್ದೆ ಮತ್ತೊಂದು ಅಂತೇಳಿ. ನೊಣವಿನಕೆರೆ ಅಜ್ಜಯ್ಯನ ಒಂದು ಫೋಟೋ ಬೇಕಿತ್ತು. ಓಕೆ, ಇನ್ನು ಇದೇನಾಗಿತ್ತು ಅಂದ್ರೆ ಈ ಹಿಂದೆ ಇವತ್ತು ಒಂದು ಲೇಖನ ಬಂತು. ಅದರಲ್ಲಿ ಏನಿದೆ ಅಂತಂದ್ರೆ ಅಮಿತ್ ಶಾ ಡಿ.ಕೆ. ಶಿವಕುಮಾರ್ ಪಕ್ಕಾ ಮಿತ್ರರಾಗಿದ್ದಾರೆ. ಇದಕ್ಕಿಂತ ಮೊದಲನೇ ಅವರ ನಡುವೆ ವೈಮನಸ್ಸದ ಬೇರೆ ವಿಚಾರ. ಇದು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೂ ಗೊತ್ತಿದೆಯಂತೆ. ಇಬ್ಬರ ಆಪ್ತತೆ ಬೆಳೆಯಲು ವೈಯಕ್ತಿಕ ಕಾರಣಗಳಿವೆ ಅಂತೇಳಿ. ಅಮಿತ್ ಶಾ ಡಿಕೆಶಿ ಸ್ನೇಹಿತರಾಗಲು ಅಜ್ಜಯ್ಯ ಕಾರಣ ಅಂತೇಳಿ. ಅಮಿತ್ ಶಾಗೆ ಗಂಭೀರ ಆರೋಗ್ಯ ಸಮಸ್ಯೆ ಕಾಡ್ತಾ ಇತ್ತಂತೆ ಒಮ್ಮೆ. ಆಗ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರಂತೆ ನಮ್ಮ ವಿ ಸೋಮಣ್ಣ ಅವರು ಎಲ್ಲಾ ಲಿಂಗಾಯತ ಮಠಗಳ ಬಗ್ಗೆ ತುಂಬಾ ಹತ್ತಿರದಿಂದ ಟಚ್ ಇರೋದು ವಿ ಸೋಮಣ್ಣ ಅವರಿಗೆ. ಈ ತುಮಕೂರು ಸಿದ್ಧಗಂಗಾ ಮಠಕ್ಕೂ ಕೂಡ ಯಡಿಯೂರಪ್ಪನವರನ್ನು ದೊಡ್ಡ ಮಟ್ಟದಲ್ಲಿ ಪರಿಚಯ ಮಾಡಿದ್ದು ವಿ ಸೋಮಣ್ಣ ಮಠಮಾನ್ಯಗಳಲ್ಲಿ ಸೂಪರ್ ಅವರು. ಇದು ಕೂಡ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ರು, ನೋಡಿ ನಾನು ಅಜ್ಜಯ್ಯನ ಮಠಕ್ಕೆ ಹೋದ್ರೆ ಹೇಳ್ತಾರೆ ಏನಪ್ಪಾ ನಮ್ಮ ಮಠಕ್ಕೂ ಬಾ ಅಂದ್ರೆ ಲಿಂಗಾಯತರ ಮಠ ಅನ್ನೋ ಕಾರಣಕ್ಕೆ.